ನಮಸ್ಕಾರ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ದಯಾಮಣಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಲಾಕ್ಡೌನ್ ಸಡಿಲಿಕೆಯಾಗಿದ್ದು ನಾಳೆಯಿಂದ ಮಧ್ಯಾಹ್ನದವರೆಗೆ ಎಲ್ಲಾ ಅಂಗಡಿಗಳು ಓಪನ್ ಆಗಲಿದೆ. ಜಿಲ್ಲೆಯಲ್ಲಿ ಲಾಕ್ಡೌನ್ ಆದ ಹಿನ್ನೆಲೆಯಲ್ಲಿ ಒಂದಷ್ಟು ಸಮಸ್ಯೆಯಾಗಿದೆ. ಜವಳಿ ವ್ಯಾಪಾರಸ್ಥರು, ಜೆರಾಕ್ಸ್ ಸೇರಿದಂತೆ ಬೇರೆ ಬೇರೆ ಅಂಗಡಿಯವರು, ಮಾಲೀಕರು ನಮಗೆ ಬದುಕು ಕಟ್ಟಿಕೊಳ್ಳಲು ಕಷ್ಟ ಆಗಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಮತ್ತು ಜಿಲ್ಲೆಯ ಶಾಸಕರು ಲಾಕ್ಡೌನ್ ಸಡಿಲಗೊಳಿಸಲು ಆಗ್ರಹಿಸಿದ ಹಿನ್ನೆಲೆಯಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಲಾಕ್ಡೌನ್ ಸಡಿಲಿಕೆಗೆ ಸೂಚನೆ ಕೊಟ್ಟಂತೆ ಮುಖ್ಯಮಂತ್ರಿಗಳಲ್ಲಿ ಮಾತುಕತೆ ನಡೆಸಿದ್ದೇನೆ. ಅದರಂತೆ ಮುಖ್ಯಮಂತ್ರಿಗಳು ನಾಳೆಯಿಂದ ಎಲ್ಲಾ ರೀತಿಯ ಅಂಗಡಿ ಮುಂಗಟ್ಟು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ತೆರೆಯಬಹುದೆಂದು ಆದೇಶ ಕೊಟ್ಟಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಆರೋಗ್ಯ ಇಲಾಖೆಯ ವರದಿಯ ಪ್ರಕಾರ ಇಂದು ಸುಳ್ಯದಲ್ಲಿ 38 ಮಂದಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ. ಈಗಿನ ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ 601. ಬೆಳ್ಳಾರಿಯಲ್ಲಿ 1, ಕೂತ್ಕುಂಜದಲ್ಲಿ 2, ಕಲ್ಮಡ್ಕದಲ್ಲಿ 1, ಪೆರ್ವಾಜಿಯಲ್ಲಿ 2, ಜಾಲಸೂರ್ನಲ್ಲಿ 2, ಬಳಪದಲ್ಲಿ 6, ಮಂಡೆಕೋಲ್ನಲ್ಲಿ 5, ಏನೆಕಲ್ಲಿನಲ್ಲಿ 1, ಅಜ್ಜಾವರದಲ್ಲಿ 4, ಗುತ್ತಿಗಾರ್ನಲ್ಲಿ 2, ಅರಂತೋಡ್ನಲ್ಲಿ 1, ಕೊಡಿಯಾಲದಲ್ಲಿ 1, ಸುಳ್ಯದಲ್ಲಿ 2, ಕೊಲ್ಲಮೊಗ್ರದಲ್ಲಿ 1, ಬಾಳಗೋಡ್ನಲ್ಲಿ 1, ಆಲೆಟಿಯಲ್ಲಿ 1, ಕಲ್ಮಕಾರ್ನಲ್ಲಿ 1, ಸಂಪಾಜೆಯಲ್ಲಿ 1, ಮುಪ್ಪೇರಿಯದಲ್ಲಿ 1, ಕಳಂಚದಲ್ಲಿ 1, ನಾಲ್ಕೂರ್ನಲ್ಲಿ 1 ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. ಹದಿನೆಂಟು ವರ್ಷ ಮೇಲ್ಪಟ್ಟ ನಗರ ಪ್ರದೇಶದ ಜನರು ಲಸಿಕೆ ಪಡೆಯಲು ಅನೆಕ್ಷರ್ ಫಾರಂಗಾಗಿ ಲಸಿಕಾ ಕೇಂದ್ರದಿಂದ ನಗರ ಪಂಚಾಯತ್ಗೆ ಅಲೆದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದರಿಂದ ಗೊಂದಲಗಳು ಸೃಷ್ಟಿಯಾಗಿತ್ತು. ವಿಷಯ ಅರಿತ ಜನಪ್ರತಿನಿಧಿಗಳು ಲಸಿಕಾ ಕೇಂದ್ರವಾದ ಕೆವಿಜಿಪುರ ಭವನದಲ್ಲೇ ಅನೆಕ್ಷರ್ ಫಾರಂ ನೀಡಬೇಕೆಂದು ಒತ್ತಾಯಿಸಿದ್ದರು. ಇಂದು ಬೆಳಗ್ಗೆ ಕೂಡ ಕೆಲವರು ಅನೆಕ್ಷರ್ ಫಾರಂಗಾಗಿ ನಗರ ಪಂಚಾಯತ್ಗೆ ತೆರಳಿದ್ದು ಅಲ್ಲಿ ಸಹಿ ಸಿಕ್ಕಿರಲಿಲ್ಲ. ವಿಷಯ ಜನಪ್ರತಿನಿಧಿಗಳ ಗಮನಕ್ಕೆ ಹೋಗಿ ನಗರ ಪಂಚಾಯತ್ ಮುಖ್ಯಾಧಿಕಾರಿಯವರನ್ನ ಜನಪ್ರತಿನಿಧಿಗಳು ಒತ್ತಾಯಿಸಿದರು. ಅದರಂತೆ ಇಂದಿನಿಂದ ಅನೆಕ್ಷರ್ ಫಾರಂ ಲಸಿಕಾ ಕೇಂದ್ರದಲ್ಲಿ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ. ನಗರ ಪಂಚಾಯತ್ನ 2 ಸಿಬ್ಬಂದಿಗಳು ಲಸಿಕಾ ಕೇಂದ್ರದ ಹೊರಗೆ ಕುಳಿತಿದ್ದು ಅವರು ಫಾರಂ ನೀಡುತ್ತಾರೆ. ಇದರಿಂದ ಫಾರಂಗೆ ನಗರ ಪಂಚಾಯತ್ಗೆ ಯಾರೂ ಬರುವುದು ಬೇಡ. ನಾವು ಇಲ್ಲೇ ವಿತರಿಸಲು ಕ್ರಮ ಕೈಗೊಂಡಿದ್ದೇವೆ ಎಂದು ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ ಹೇಳಿದರು. ಜನಪ್ರತಿನಿಧಿಗಳಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹರೀಶ್ ಕಂಜಿಪಿಲಿ, ನಗರ ಪಂಚಾಯತ್ ಸದಸ್ಯ ಎಂ ವೆಂಕಪ್ಪಗೌಡ, ಡೇವಿಡ್ ಧೀರಾ ಕ್ರಾಸ್ತಾ, ಕೆಎಸ್ ಉಮ್ಮರ್, ಸುಧಾಕರ ಕುರುಂಜಿಭಾಗ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಚನಿಯಾ ಕಲ್ತಡ್ಕ ಮೊದಲಾದವರು ಇದ್ದರು. ತನ್ನ ಅಪ್ರಾಪ್ತ ಮಗಳ ಅತ್ಯಾಚಾರಕ್ಕೆ ಯತ್ನಿಸಿದ್ದ ಪ್ರಕರಣದ ಆರೋಪಿಗೆ ಪುತ್ತೂರು ನ್ಯಾಯಾಲಯ ಕಠಿಣ ಜೈಲು ಶಿಕ್ಷೆ ವಿಧಿಸಿ ಆದೇಶಿಸಿದೆ. 2015 ಮೇ 24ರಂದು ಸುಳ್ಯ ತಾಲೂಕಿನ ಎಣ್ಮೂರು ಎಂಬಲ್ಲಿ ಈ ಕೃತ್ಯ ನಡೆದಿದ್ದ ಬಗ್ಗೆ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬಳಿಕ ಆರೋಪಿಯನ್ನ ಬಂಧಿಸಿದ ಪೊಲೀಸರು ವಿಚಾರಣೆ ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದ್ರು. ಇದೀಗ ವಿಚಾರಣೆ ಪೂರ್ಣಗೊಳಿಸಿದ ನ್ಯಾಯಾಲಯ ಜೂನ್ 21ರಂದು ತೀರ್ಪು ಪ್ರಕಟಿಸಿದೆ. ಮನೆಯಲ್ಲಿ ಮಲಗಿದ್ದ ತನ್ನ ಅಪ್ರಾಪ್ತೆ ಮಗಳ ಮೇಲೆ ಸ್ವತಃ ತಂದೆಯೇ ಅತ್ಯಾಚಾರಕ್ಕೆ ಯತ್ನಿಸಿದ ಪ್ರಕರಣ ಅಂದು ಬೆಚ್ಚಿ ಬೀಳಿಸಿತ್ತು. ಪ್ರಕರಣದ ವಾದ ಪ್ರತಿವಾದ ಆಲಿಸಿದ ಪುತ್ತೂರು ಪೋಕ್ಸೋ ವಿಶೇಷ ನ್ಯಾಯಾಲಯ ಹಾಗೂ 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ರುಡಾಲ್ಫ್ ಪಿರೇರಾ ಅವರು ಪ್ರಾಸಿಕ್ಯೂಷನ್ ಪರ ವಾದ ಮಂಡಿಸಿದ ಸರ್ಕಾರಿ ಅಭಿಯೋಜಕರ ವಾದ ಪುರಸ್ಕರಿಸಿ ಆರೋಪಿಗೆ ಜೈಲು ಶಿಕ್ಷೆ ವಿಧಿಸಿದ್ದಾರೆ. ಸುಳ್ಯ ತಾಲೂಕಿನ ಎಣ್ಮೂರು ನಿವಾಸಿಯಾಗಿರುವ ಆರೋಪಿ ತನ್ನ ಅಪ್ರಾಪ್ತ ಪುತ್ರಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದ. ಈ ವಿಚಾರ ಬಾಲಕಿಯ ತಾಯಿಗೆ ತಿಳಿದು ಅವರು ಆರೋಪಿಯನ್ನ ಉದ್ದೇಶಿಸಿ ಗೊತ್ತಾಂಡು ಎಂದು ಹೇಳಿದ್ದಕ್ಕೆ ಆತ ಆಕೆಗೆ ಅವಾಚ್ಯ ಶಬ್ದಗಳಿಂದ ಬೈದು ಕೈಯಿಂದ ಹೊಡೆದು ಹಲ್ಲೆ ನಡೆಸಿದ್ದ ಎಂದು ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿತ್ತು. ಪೊಲೀಸರು ಆರೋಪಿಯ ವಿರುದ್ಧ ಪೋಕ್ಸೋ ಕಾಯ್ದೆ ಕಾಲಂ 4ರಡಿ ಪ್ರಥಮ ವರ್ತಮಾನ ದಾಖಲಿಸಿದ್ರು. ನಂತರ ತನಿಖೆ ನಡೆಸಿದ್ದ ಅಂದಿನ ಸುಳ್ಯ ಪೊಲೀಸ್ ವೃತ್ತ ನಿರೀಕ್ಷಕ ಬಿಎಸ್ ಸತೀಶ್ ರವರು ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಪುತ್ತೂರಿನ ಪೋಕ್ಸೋ ವಿಶೇಷ ನ್ಯಾಯಾಲಯಕ್ಕೆ ಆರೋಪಿ ವಿರುದ್ಧ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದ್ರು. ಕಲ್ಮಕಾರು ಗ್ರಾಮದ ದಬ್ಬಡ್ಕ ಸುಬ್ರಹ್ಮಣ್ಯ ಅವರ ಮನೆಗೆ ಮಾವಿನ ಮರ ಬಿದ್ದು ಮನೆಯ ಚಾವಣಿ ಸಂಪೂರ್ಣ ನಾಶಗೊಂಡ ಘಟನೆ ನಿನ್ನೆ ಸಂಜೆ ನಡೆದಿದೆ. ಸಂಜೆ ಗಾಳಿ ಬೀಸಿದ್ದು ಈ ವೇಳೆ ಮನೆಯ ಬಳಿಯ ದೊಡ್ಡ ಗಾತ್ರದ ಮಾವಿನ ಮರ ಬುಡ ಸಮೇತ ಮುರಿದು ಮನೆ ಮೇಲೆ ಬಿದ್ದು ಅಪಾರ ನಷ್ಟ ಉಂಟಾಯಿತು. ನೂರಾರು ಹಂಚುಗಳು ಹುಡಿಯಾಗಿದೆ. ಪಕ್ಕಾಸು ರೀಪು ಮುರಿದಿದೆ. ಬಳಿಕ ಕೊಲ್ಲಮೊಗ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷ, ಸದಸ್ಯರು, ಸ್ಥಳೀಯರು ಸೇರಿ ತಾತ್ಕಾಲಿಕವಾಗಿ ಟಾರ್ಪಾಲು ಹೊದಿಸಿ ಮನೆಯೊಳಗೆ ನೀರು ಬರದಂತೆ ವ್ಯವಸ್ಥೆ ಮಾಡಿದರು.
ನ್ಯೂಸ್ ಮುಂದುವರಿತೆ ಸಣ್ಣದೊಂದು ವಿರಾಮದ ನಂತರ. ಮೊದಲ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಪ್ರಥಮ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇರುವ ವಿಖ್ಯಾತ ಪುಟ್ಟನಿಗೆ ಹಾರ್ದಿಕ ಶುಭಾಶಯಗಳು. ಒಲವಿನ ಕಾಶ್ಯದಲ್ಲಿ ಪ್ರೀತಿಯ ಮಳೆಗರೆದ ಮುದ್ದು ಕಂದ, ನಿನ್ನ ಮುಗ್ಧ ಆಟದಲ್ಲಿ ವರುಷ ಸಂದಿದೆ ಹಾಗೆ, ಬರುವ ನಾಳೆಗಳಲ್ಲೂ ನಲಿಯುತ್ತಿರು 100 ವರ್ಷ ಹೀಗೆ. ಶುಭಾಶಯ ಕೋರುವವರು ತಂದೆ ಅಶ್ವಥ್ ಕುಮಾರ್ ಜೆ, ತಾಯಿ ಮಿಥುನಾ ಬಿಬಿ, ಸಹೋದರಿ ಪ್ರಣೀತಾ ಎ, ಅಜ್ಜ ವೀರಪ್ಪಗೌಡ ಜೆ, ಅಜ್ಜಿ ಚಂದ್ರಾವತಿ ಜೆ, ಚಿಕ್ಕಪ್ಪ ಸತೀಶ್, ಚಿಕ್ಕಮ್ಮ ಮಾಲಾ, ಅಣ್ಣ ರತನ್ ಜಬಳೆ ಮತ್ತು ಜಬಳೆ ಮನೆಯವರು, ಅಜ್ಜ ಬಾಬುಗೌಡ ಬಿಬಿ ಬಾಬ್ಲುಬೆಟ್ಟು, ಅಜ್ಜಿ ಚಂದ್ರಾವತಿ ಬಿಎ, ಮಾವ ಶ್ರೀನಿವಾಸ್ ಬಿಬಿ ಬಾಬ್ಲುಬೆಟ್ಟು ಮತ್ತು ದೊಡ್ಡಮ್ಮಂದಿರು. ಕೆವಿಜಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಸುಳ್ಯ. ಇಲ್ಲಿ BA-MS ಪದವಿ ಕೋರ್ಸ್ಗೆ ಪ್ರವೇಶ ಪಡೆಯಲು ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಕನಿಷ್ಠ 50% ಹಾಗೂ ನೀಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಹೊಂದಿರಬೇಕು. MD, MS ಆಯುರ್ವೇದ ಸ್ನಾತಕೋತ್ತರ ವಿಭಾಗಕ್ಕೆ ಪ್ರವೇಶ ಪಡೆಯಲು BA-MS ಪದವಿಯಲ್ಲಿ ಕನಿಷ್ಠ 50% ಹಾಗೂ ನೀಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಹೊಂದಿರಬೇಕು. ಕೆವಿಜಿ ಆಯುರ್ವೇದ ಆಸ್ಪತ್ರೆ. ಕೆವಿಜಿ ಆಯುರ್ವೇದ ಆಸ್ಪತ್ರೆ ಪ್ರತ್ಯೇಕ ಹೊರರೋಗಿಗಳ ವಿಭಾಗ ಹಾಗೂ 172 ಒಳರೋಗಿ ದಾಖಲಾತಿ ಹಾಗೂ ಹೊರರೋಗಿಗಳ ವಿಭಾಗಗಳನ್ನು ಒಳಗೊಂಡಿದೆ. ಮಾನಸಿಕ ಖಿನ್ನತೆ, ಚರ್ಮವ್ಯಾಧಿ, ಮೂತ್ರಕೋಶದಲ್ಲಿ ಕಲ್ಲು, ಇನ್ನು ಅನೇಕ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ ನೀಡಲಾಗುವುದು. ಕೆವಿಜಿ ಆಯುರ್ವೇದ ಫಾರ್ಮಸಿ ಮತ್ತು ರಿಸರ್ಚ್ ಸೆಂಟರ್. ಕೆವಿಜಿ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಅಧೀನದಲ್ಲಿ ಆಯುರ್ವೇದ ಫಾರ್ಮಸಿ ಮತ್ತು ರಿಸರ್ಚ್ ಸೆಂಟರ್ ಕಾರ್ಯನಿರ್ವಹಿಸುತ್ತಿದ್ದು, ಅತ್ಯುತ್ತಮ ಗುಣಮಟ್ಟದ ಪಾರಂಪರಿಕ ಮತ್ತು ಪ್ರೊಪ್ರೈಟರಿ ಔಷಧೀಯ ಉತ್ಪನ್ನಗಳನ್ನು ಇಲ್ಲಿ ತಯಾರಿಸಲಾಗುತ್ತದೆ. ತನ್ನ ಉತ್ಪನ್ನಗಳ ಗುಣಮಟ್ಟಕ್ಕೆ ಕನ್ನಡಿಯಾಗಿ ಕರ್ನಾಟಕ ಸರ್ಕಾರ ನೀಡುವ GMP ಮಾನ್ಯತೆ ಹೊಂದಿದೆ. ರೋಗಿಗಳ ಬದುಕು ಹಸನಾಗಬೇಕೆಂಬ ಜೀವರಕ್ಷಣೆಯ ಪುಣ್ಯ ಪವಿತ್ರ ಕಾಯಕದಲ್ಲಿ ತೊಡಗಿಸಿಕೊಂಡಿರುವ ಕೆವಿಜಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯಕೀಯ ಸೇವೆಗಾಗಿ ಸದಾ ತೆರೆದುಕೊಂಡಿರುತ್ತದೆ. ಸಂಪರ್ಕಿಸಿರಿ ಕೆವಿಜಿ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ಕುರುಂಜಿಬಾಗ್, ಸುಳ್ಯ. ಬ್ರೇಕ್ನ ಬಳಿಕ ಮತ್ತೆ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪೆರ್ವಾಜೆ ಒಕ್ಕೂಟದ ನೂತನ ಸಂಘ ಜಲಧಿ ಇಂದು ಉದ್ಘಾಟನೆಗೊಂಡಿತು. ಜಲದುರ್ಗಾ ದೇವಿ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀನಿವಾಸ ಹೆಬ್ಬಾರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಪದ್ಮನಾಭ ಶೆಟ್ಟಿ ದಾಖಲಾತಿ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ವಲಯ ಮೇಲ್ವಿಚಾರಕ ವಸಂತ ಎಲ್, ಸೇವಾ ಪ್ರತಿನಿಧಿ ಯಶೋಧ, ದೇವಸ್ಥಾನದ ಕಚೇರಿ ಸಿಬ್ಬಂದಿ ವಸಂತ ಆಚಾರ್ಯ ಹಾಗೂ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ದೇವಚಳ ಗ್ರಾಮ ಪಂಚಾಯಿತಿ ವತಿಯಿಂದ ದೇವ ಮತ್ತು ಅಡ್ಡನಪಾರೆ ವಸತಿ ಪ್ರದೇಶಗಳಲ್ಲಿ ಫಾಗಿಂಗ್ ಮಾಡಲಾಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಲೋಚನಾ ದೇವ, ಗ್ರಾಮ ಪಂಚಾಯತ್ PDO ಗುರುಪ್ರಸಾದ್, ಗ್ರಾಮ ಸದಸ್ಯ ಶೈಲೇಶ್ ಅಂಬೆಕಲ್ಲು, ದುರ್ಗಾದಾಸ ಮೆತ್ತಡ್ಕ, ಪ್ರಶಾಂತ್ ಮೆದು ಹಾಗೂ ಕೋವಿಡ್ ಕಾರ್ಯಪಡೆಯ ಸದಸ್ಯ ಕುಸುಮಾಧರ ದೇವ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಉಬರಡ್ಕ ಮಿತ್ತೂರು ಗ್ರಾಮದ ಕೋವಿಡ್ ಟಾಸ್ಕ್ ಫೋರ್ಸ್ ಸಮಿತಿಯ ಸಭೆಯು ಇಂದು ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು. ಪಾಸಿಟಿವ್ ಬಂದ ಮನೆಗೆ ಭೇಟಿ ನೀಡಿ ಟೆಸ್ಟ್ ನಡೆಸುವ ಬಗ್ಗೆ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಿತ್ರಕುಮಾರಿ, ಉಪಾಧ್ಯಕ್ಷ ಪ್ರಶಾಂತ್ ಪಾನತ್ತಿಲ, ಗ್ರಾಮದ ಆಶಾ ಕಾರ್ಯಕರ್ತೆಯರಾದ ಕುಸುಮ, ವಸಂತಿ, ಜಯಂತಿ, ಆರೋಗ್ಯ ಕಾರ್ಯಕರ್ತೆ ಶ್ರೀಮತಿ ರೇವತಿ, ಪಂಚಾಯತ್ ಕಾರ್ಯದರ್ಶಿ ವಿದ್ಯಾಧರ್, ಪಂಚಾಯತ್ ಸದಸ್ಯರಾದ ಶ್ರೀಮತಿ ಭವಾನಿ, ಶ್ರೀಮತಿ ಪೂರ್ಣಿಮಾ ಹಾಗೂ ವಿಜಯಕುಮಾರ್ ಉಬರಡ್ಕ ಉಪಸ್ಥಿತರಿದ್ದರು. ಉಬರಡ್ಕ ಮಿತ್ತೂರು ಗ್ರಾಮ ಪಂಚಾಯತ್ ವತಿಯಿಂದ ಪಾಸಿಟಿವ್ ಬಂದ ಮನೆಯವರಿಗೆ ಹಾಗೂ ಕೊಡಿಯಾಲ್ಬೈಲ್ ಕಾಲೋನಿಯಲ್ಲಿ ಕೋವಿಡ್ ಟೆಸ್ಟ್ ನಡೆಯಿತು. ಈ ಸಂದರ್ಭದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿದ್ಯಾಧರ್, ಅಧ್ಯಕ್ಷೆ ಚಿತ್ರಕುಮಾರಿ, ಉಪಾಧ್ಯಕ್ಷ ಪ್ರಶಾಂತ್ ಪಾನತಿಲ, ಆಶಾ ಕಾರ್ಯಕರ್ತೆ ಕುಸುಮ, ಗ್ರಾಮ ಲೆಕ್ಕಾಧಿಕಾರಿ ಮಂಜುನಾಥ್, ಆರೋಗ್ಯ ಸಹಾಯಕಿ ಶ್ರೀಮತಿ ರೇವತಿ ಮೊದಲಾದವರು ಉಪಸ್ಥಿತರಿದ್ದರು.
ಎಸ್ಡಿಪಿಐ ಸಂಸ್ಥಾಪನಾ ದಿನದ ಅಂಗವಾಗಿ ಲಾಕ್ಡೌನ್ನಿಂದ ಸಂಕಷ್ಟಕ್ಕೆ ಈಡಾಗಿರುವ ಸುಮಾರು 45 ಆಯ್ದ ಕುಟುಂಬಗಳಿಗೆ ದಾನಿಗಳ ಸಹಕಾರದಿಂದ ಎಸ್ಡಿಪಿಐ ಪೈಚಾರ್ ಅಡ್ಕಾರ್ ವಲಯ ಸಮಿತಿ ವತಿಯಿಂದ ಆಹಾರ ಕಿಟ್ ಅನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಸುಳ್ಯ ನಗರ ಅಧ್ಯಕ್ಷರಾದ ಅಥಾವುಲ್ಲಾ ಸುಳ್ಯ, ಆಬಿದ್ ಪೈಚಾರ್, ಫೈಜಲ್ ಬೆಳ್ಳಾರೆ, ಸುಳ್ಯ ವಲಯ ಅಧ್ಯಕ್ಷರಾದ ರಜಾಕ್ ಪೈಚಾರು, ಉಮ್ಮರ್ ಪೈಚಾರು, ಕರೀಂ ಮಿಸ್ಬಾ ಅಡ್ಕಾರ್, ಜಾಲ್ಸೂರು ಸಮಿತಿ ಕಾರ್ಯದರ್ಶಿ ಹನೀಫ್ ಅಬ್ದುರ್ ರಹಮಾನ್ ಅಡ್ಕಾರ್, ರಫೀಕ್ ಎಸ್ ವೈ, ಸಿದ್ದಿಕ್ ಕೆಪಿ, ಸತ್ತಾರ್ ಪೈಚಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಿವೃತ್ತ ಮುಖ್ಯ ಶಿಕ್ಷಕ ಪೆದಮಲೆ ರಾಮಭಟ್ ಅವರು ಜೂನ್ 21ರಂದು ನಿಧನರಾಗಿದ್ದಾರೆ. ಅವರಿಗೆ 92 ವರ್ಷ ವಯಸ್ಸಾಗಿತ್ತು. ಅವರು ಬಂಟ್ವಾಳ ತಾಲೂಕಿನ ಮುಡಿಪು ಭಾರತಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ 40 ವರ್ಷ ಸೇವೆ ಸಲ್ಲಿಸಿದ್ರು. ಮೃತರು ಪತ್ನಿ, ಪುತ್ರ, 2 ಪುತ್ರಿಯರು ಹಾಗೂ 6 ಮೊಮ್ಮಕ್ಕಳನ್ನ ಅಗಲಿದ್ದಾರೆ. ಅವರ ಪುತ್ರ ಡಾಕ್ಟರ್ ಗಣಪತಿ ಅಮೆರಿಕದಲ್ಲಿದ್ದು, ಒಬ್ಬ ಮಗಳು ಶ್ರೀಮತಿ ಜಯಲಕ್ಷ್ಮಿ ಅವರು ಸುಳ್ಯದ ಸ್ನೇಹ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿದ್ದಾರೆ. ವೈದ್ಯಕೀಯ ಶಿಕ್ಷಣಕ್ಕೆ ಪ್ರಯೋಜನವಾಗಲಿ ಎಂದು ತನ್ನ ದೇಹದಾನದ ಒಪ್ಪಂದವನ್ನು ಅವರು ಕೆವಿಜಿ ಮೆಡಿಕಲ್ ಕಾಲೇಜಿನೊಂದಿಗೆ ಮೊದಲೇ ಮಾಡಿಕೊಂಡಿದ್ರು. ಅದರಂತೆ ಬಂಧುಗಳೆಲ್ಲ ಸೇರಿ ಗೌರವಾರ್ಪಣೆ ಮಾಡಿದ ಬಳಿಕ ಮೃತರ ದೇಹವನ್ನ ಮೆಡಿಕಲ್ ಕಾಲೇಜಿಗೆ ಬಿಟ್ಟುಕೊಡಲಾಯಿತು. ಅಮರಮುಡ್ನೂರು ಗ್ರಾಮದ ದೊಡ್ಡತೋಟ ಆರ್ನೋಜಿ ದಿವಂಗತ ಲಿಂಗಪ್ಪ ಗೌಡರ ಅವರ ಪತ್ನಿ ಶ್ರೀಮತಿ ಅಕ್ಕಮ್ಮ ಅವರು ಅಲ್ಪಕಾಲದ ಅಸೌಖ್ಯದಿಂದ ಸ್ವಗೃಹದಲ್ಲಿ ನಿಧನರಾದರು. ಅವರಿಗೆ 75 ವರ್ಷ ವಯಸ್ಸಾಗಿತ್ತು. ಅಮರಮುಡ್ನೂರು ಗ್ರಾಮದ ಪೈಲಾರು ಮಡಪಾಡಿ ಮೂರ್ಜೆ ಸತೀಶ್ ರವರು ಹೃದಯಾಘಾತದಿಂದ ಇಂದು ಮಂಗಳೂರಿನಲ್ಲಿ ನಿಧನರಾದರು. ಅವರಿಗೆ 46 ವರ್ಷ ವಯಸ್ಸಾಗಿತ್ತು. ಇವರು ಮಂಗಳೂರಿನ ಮಾಂಡೋವಿ ಶೋರೂಮ್ನಲ್ಲಿ ಉದ್ಯೋಗಿಯಾಗಿದ್ದರು. ಇದಿವತ್ತಿನ ನ್ಯೂಸ್ ಬುಲೆಟಿನ್. ನಿರಂತರ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್. ನಮಸ್ಕಾರ.